ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಶುರುವಾಗಿದೆ. 1:44 ಸುಮಾರಿಗೆ ಕಾವೇರಿ ತೀರ್ಥೋದ್ಭವ ಆಗುತ್ತೆ. ಇದಕ್ಕೋಸ್ಕರ ಭಾಗಮಂಡಲ ಸಮೀಪದ ತಲಕಾವೇರಿನಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪೂಜೆ ಪುರಸ್ಕಾರಗಳು ಸಾಗ್ತಾ ಇವೆ. ಆ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಲ್ಲ ಕಡೆಗಳಲ್ಲೂ ಕೂಡ ಸಿಸಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಇದಕ್ಕೂ ಪೂರ್ವಭಾವಿಯಾಗಿ ಪೂಜೆ ಪುರಸ್ಕಾರಗಳು ಶುರುವಾಗಿದೆ. ನಾವು ಅದರ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಇಡೀ ಕೊಡಗಿಗೆ ಇದೊಂದು ಸಂಭ್ರಮದ ಕ್ಷಣ. ಇದು ಸಾಮಾನ್ಯ ಸಂಗತಿನ. ಕಾವೇರಿ ತೀರ್ಥೋದ್ಭವ ಹೇಳಿದ ಸಮಯಕ್ಕೆ ಸರಿಯಾದ ರೀತಿಯಲ್ಲಾಗುತ್ತೆ ನೋಡಿ. ಆ ಕುಂಡವನ್ನು ನೋಡುವಂಥದ್ದೇ ಒಂದು ಅದ್ಭುತ. ನಾವು ನೋಡ್ತಾ ಇದ್ದೀವಿ. ಮೈಸೂರು ಸಂಸದರು, ರಾಜಮನೆತನದ ಯದುವೀರ್ ಒಡೆಯರ್ ಕೂಡ ಬಂದಿರೋದು. ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಅದರ ಪೂರ್ವಭಾವಿಯಾಗಿ ಸೆಪ್ಟೆಂಬರ್ 26ನೇ ತಾರೀಕು ಬೆಳಗ್ಗೆ 9:31ಕ್ಕೆ ಪತ್ತಾಯಕ್ಕೆ ಅಕ್ಕಿ ಹಾಕಲಾಗಿದೆ. 4ನೇ ತಾರೀಕು ಬೆಳಗ್ಗೆ 8:33 ಸುಮಾರಿಗೆ ಒಂದು ಆಜ್ಞಾ ಮುಹೂರ್ತ ಅದನ್ನು ಮಾಡಲಾಗಿದೆ. ಅಲ್ಲೊಂದು ಅಕ್ಷಯ ಪಾತ್ರೆಯನ್ನು ಇಡ್ತಾರೆ. ಈ ರೀತಿ ಕಾವೇರಿ ತೀರ್ಥ ರೂಪದಲ್ಲಿ ದರ್ಶನ ಕೊಡ್ತಾಳೆ ಅನ್ನುವಂಥದ್ದು ಪುರಾತನ ಕಾಲದಿಂದ ಇರುವಂಥ ನಂಬಿಕೆ. 1:44ಕ್ಕೆ ಸಲ್ಲುವಂಥ ಮಕರ ಲಗ್ನದಲ್ಲಿ ಆ ತೀರ್ಥೋದ್ಭವ ಆಗುವಂಥದ್ದು. ಅದರ ನೇರ ದೃಶ್ಯಾವಳಿಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ನೋಡ್ಬೋದು. ಅಲ್ಲಿಂದ ನಾವು ಎಲ್ಲ ವಿವರಗಳನ್ನು ಕೊಡ್ತಾ ಹೋಗ್ತೀವಿ. 29ರಿಂದಲೇ ಈಗ 1:15 ನಿಮಗೆ ನೇರ ದೃಶ್ಯಾವಳಿಗಳನ್ನು ತೋರಿಸ್ತೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಡ್ತೀವಿ.